ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಹೇಗಿದ್ದೀರಾ ನೀವೆಲ್ಲರೂ? ನಾನಿವತ್ತು ಮಂತ್ರಾಲಯದಲ್ಲಿದ್ದೇನೆ. ನಮ್ಮದು ಮಂತ್ರಾಲಯದಲ್ಲಿ ರಾಯರ ದರ್ಶನ ಎಲ್ಲ ಆಗಿ ನಾವೀಗ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೊರಟಿದ್ದೇವೆ. ಈ ದೇವಸ್ಥಾನ ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಉಂಟು. ಇದು ತುಂಗಭದ್ರಾ ರಿವರ್ ಬ್ರಿಡ್ಜ್ ನೋಡ್ಬೋದು ನೀವಿಲ್ಲಿ. ತುಂಬ ಉದ್ದ ಹಾಗೂ ಭಾರಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಕೂಡ. ದೇವಸ್ಥಾನದ ಹತ್ರ ಬಂದೆವು ಅಂತ ಕಾಣ್ತದೆ, ನೋಡ್ಬೋದು. ಸುತ್ತ ಕೂಡ ಕಲ್ಲು ಬಂಡೆ ಇದೆ. ಈ ದೇವಸ್ಥಾನ ಇರುವುದು ಕೂಡ ಹಾಗೆ ಕಲ್ಲು ಬಂಡೆಯ ಮೇಲೆ ಇರುವಂತದ್ದು. ಹಾಯ್, ಗುಡ್ ಆಫ್ಟರ್ನೂನ್. ನಾನೀಗ ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನು ಮುಗಿಸಿ ಈಗ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೇನೆ. ಗಂಟೆ ಈಗಾಗಲೇ 1 ಆಯ್ತು. 2 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರು. ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರುವ. ನಾವು ಫೆಬ್ರವರಿ ತಿಂಗಳಲ್ಲಿ ಮಂತ್ರಾಲಯಕ್ಕೆ ಹೋದ ಕಾರಣ ಅಲ್ಲಿ ತುಂಬಾನೇ ಬಿಸಿಲು ಕೂಡ ಇತ್ತು. ನೋಡ್ಬೋದು, ಇದು ದೇವಸ್ಥಾನದ ಪ್ರಾಂಗಣ. ದೇವಸ್ಥಾನದ ಪ್ರಾಂಗಣದಲ್ಲಿ ಪಂಚಮುಖಿ ಆಂಜನೇಯ ಚರಿತ್ರೆಯನ್ನು ಈ ರೀತಿ ಚಿತ್ರ ಸಮೇತ ಗೋಡೆ ಮೇಲೆ ಬರೆದಿದ್ದಾರೆ. ನಾವು ಅದನ್ನು ಓದ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನ ಬಂಡೆಕಲ್ಲಿನ ಮೇಲಿರೋದ್ರಿಂದ ಸ್ವಲ್ಪ ಮೆಟ್ಟಿಲುಂಟು. ನಾವು ಮೆಟ್ಟಿಲನ್ನು ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ನಾವು ಮೆಟ್ಲನ್ನು ಹತ್ಕೊಂಡು ಹೋಗುವಾಗಲೇ ಮೊದಲಿಗೆ ನಮಗೆ ಆಂಜನೇಯ ಸ್ವಾಮಿ ದೇವರ ಪಾದವನ್ನು ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ತಾಯ್ತ ಕೂಡ ಅವರು ಮಾರಾಟ ಮಾಡ್ತಿರ್ತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಮುಂಚೆ 12 ವರ್ಷಗಳ ಕಾಲ ಈ ಸ್ಥಳದಲ್ಲಿ ಅವರು ತಪಸ್ಸು ಮಾಡಿದ್ರು. ಅವರು ತಪಸ್ಸು ಮಾಡಿದ ನಂತರ ಈ ಜಾಗದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ, ಕೊಲ್ಲಾಪುರ ಮಹಾಲಕ್ಷ್ಮಿ, ವೆಂಕಟೇಶ್ವರ ಸ್ವಾಮಿ ಹಾಗೂ ವಿಷ್ಣು ವರಹ ರೂಪದಲ್ಲಿ ಇಲ್ಲಿ ಕಾಣಿಸಿಕೊಂಡ್ರು ಅಂತೇಳಿ ಹೇಳಲಾಗ್ತದೆ. ಇದು ದೇವಾಲಯದ ಗರ್ಭಗುಡಿ. ಪುರೋಹಿತರು ಪೂಜೆ ಮಾಡ್ತಿದ್ದಾರೆ, ನೋಡ್ಬೋದು. ಇದು ದೇವಸ್ಥಾನದ ಹೊರಭಾಗ. ನೋಡ್ಬೋದು ನೀವಿಲ್ಲಿ ಸುತ್ತಲೂ ಕಲ್ಲು ಬಂಡೆಗಳೇ ಇರುವಂಥದ್ದು. ಇಲ್ಲಿ ಒಂದೊಂದು ಕಲ್ಲು ಬಂಡೆಗಳು ಕೂಡ ಒಂದೊಂದು ಶೇಪಲ್ಲಿ ಇದೆ ನೋಡಿ. ಇದನ್ನು ನೋಡುವಾಗ ಇದು ಹಾಸಿಗೆ ಮತ್ತು ದಿಂಬಂತೆ ಅಲ್ಲಿಯ ಸ್ಥಳೀಯರೊಬ್ಬರು ಹೇಳಿದ್ರು ನಮಗೆ. ಅಲ್ಲಿ ನೋಡುವಾಗ ಕೂಡ ಇದು ಹಾಸಿಗೆ ಮತ್ತು ದಿಂಬಿನ ಥರನೇ ಕಾಣ್ತದೆ. ಇದು ಪುಷ್ಪಕ ವಿಮಾನ ಅಂತೆ. ನೋಡುವಾಗ ನೋಡಿ ನೀವು ಕೂಡ, ಅದು ಪುಷ್ಪಕ ವಿಮಾನದ ಥರನೇ ಇದೆ. ಇದು ಹಾಸಿಗೆ ಮತ್ತು ದಿಂಬು. ಸುತ್ತ ಕೂಡ ಬಂಡೆಕಲ್ಲೇ ಇಲ್ಲಿ ಇರುವಂಥದ್ದು. ಹೀಗೆ ನಾವು ಮುಂದೆ ಹೋದರೆ ಇದು ದೇವಸ್ಥಾನದ ಹಿಂಭಾಗ. ಮುಂದೆ ಹೋದಾಗ ನಮಗಿಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಕಾಣ್ತದೆ. ನಾವು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನವನ್ನು ಮಿಸ್ ಮಾಡ್ಕೊಂಡ್ವಿ ನೋಡಿ. ಇದು ಲಕ್ಷ್ಮೀ ದೇವಸ್ಥಾನ. ಇದು ಕೂಡ ಕಲ್ಲು ಬಂಡೆಗಳ ಮಧ್ಯೆನೇ ಇದೆ. ಇದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಆವರಣ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ದೇವರ ಸಣ್ಣ ಸಣ್ಣ ಗುಡಿಗಳು, ಈಶ್ವರ ದೇವರದ್ದು, ನಾಗನ ಗುಡಿ, ಆಮೇಲೆ ಅಶ್ವತ್ಥ ಮರ, ಆಂಜನೇಯ ದೇವರ ಗುಡಿ ಎಲ್ಲ ಇಲ್ಲಿ ಕೂಡ ಇದೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನನಗೆ ತುಂಬಾನೇ ಖುಷಿ ಆಯಿತು. ನಾನು ಮಂತ್ರಾಲಯಕ್ಕೆ ಇದಕ್ಕಿಂತ ಮುಂಚೆ ಒಮ್ಮೆ ಹೋಗಿದ್ದೇನೆ, ಆದರೆ ನಾನು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಾನು ವಿಸಿಟ್ ಮಾಡಿರಲಿಲ್ಲ. ಹಾಗೆ ವಿಶೇಷ ಅಂತ ಹೇಳಿದರೆ ದೇವರ ಮೂರ್ತಿ. ನಾವು ಯಾವಾಗಲೂ ನಿಂತ ಮೂರ್ತಿಯನ್ನೆಲ್ಲ ಕಾಣ್ತೇವೆ, ಆದರೆ ಇಲ್ಲಿ ಕಲ್ಲು ಬಂಡೆಯಲ್ಲೇ ದೇವರ ಮೂರ್ತಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ದೇವರ ದರ್ಶನ ಆಯಿತು ನಮಗೆ. ನಾವಿನ್ನು ಹೊರಡುದು. ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಸಾಧ್ಯವಾದರೆ ನೀವು ಕೂಡ ಮಂತ್ರಾಲಯಕ್ಕೆ ಬಂದಾಗ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ.